ಫ್ರೆಂಡ್ಸ್, ಏನು ಗೊತ್ತಾ, ಮೊಹರಂ ಹಬ್ಬ ಮತ್ತೆ ಸ್ಟಾರ್ಟ್ ಆಗಿದೆ. ನಮ್ಮ ಕಡೆ 2ನೇ ಸಾರಿ ಮಾಡ್ತಾರೆ. ಅದು ಯಾವ ರೀತಿ ಇದೆ ನೀವೇ ಆಶ್ಚರ್ಯ ಆಗ್ತೀರಾ. ಈ ವಿಡಿಯೋನ ಮಿಸ್ ಮಾಡಬೇಡಿ, ನೋಡ್ಕೊಂಬನ್ನಿ. ಫುಲ್ಲು ವಿಡಿಯೋ ಆಶ್ಚರ್ಯ ಆಗೇ ಆಗ್ತೀರಾ ನೀವು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ, ಈ ವಿಡಿಯೋದಲ್ಲಿ ಶುಕ್ರವಾರ ವಿಡಿಯೋ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇದು ಬಂದುಬಿಟ್ಟು ನಿನ್ನೆ ಕುರ್ಕುರೆ ತೊಗೊಂಬಂದಿದ್ರು ಹಸ್ಬೆಂಡು. ಅದಕ್ಕೆ ಇದು ಸ್ಪೆಷಲ್ ಆಗಿತ್ತಲ್ವ, ತೋರಿಸೋಣ ಅಂತ ನಿಮಗೂ ತೋರಿಸ್ತಾ ಇದ್ದೆ. ಅದ್ರ ಜೊತೆ ಏನು ಕೊಟ್ಟಿದ್ರು ಅಂದರೆ ಹುಣಸೆ ಹಣ್ಣಿಂದು ಸಾಸ್ ಕೊಟ್ಟಿದ್ರು ನೋಡಿ ಫ್ರೆಂಡ್ಸ್. ಅದನ್ನು ಹಚ್ಕೊಂಡು ತಿನ್ನಬೇಕಂತೆ, ಚೆನ್ನಾಗಿರುತ್ತಂತೆ. ನಾನು ಒಂದು ಸಾರಿ ಟ್ರೈ ಮಾಡಿ ನೋಡಿದೆ, ಸೂಪರಾಗಿತ್ತು ನೋಡಿ. ಅದಾದಮೇಲೆ ಬೇಳೆ ಮತ್ತು ಸೊಪ್ಪು ಖಾಲಿ ಆಗಿಬಿಟ್ಟಿತ್ತು ಮನೇಲಿ, ಅದನ್ನು ತೊಗೊಂಬಂದಿದ್ರು ಹಸ್ಬೆಂಡು. ಮತ್ತು ಮೊಹರಂ ಹಬ್ಬ ಬಂತಲ್ವ ಫ್ರೆಂಡ್ಸ್, 2ನೇ ಸಾರಿ ಮಾಡ್ತಾರಲ್ವ, ಅದನ್ನು ನೈಟು ಬೆಳಗ್ಗೆ 3 ಗಂಟೆಗೆ ದೇವ್ರು ಹೋಗ್ತಾ ಇದ್ದು ನೋಡಿ. ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಐತಲ್ಲ ನೋಡೋಕೈತಲ್ಲ ಅದೇ ನಿಂತು ಸಿಹಿ ಬಂದ ಹೂವಿನ ಚಂದ. ಮೊಹರಂ ಹಬ್ಬ ಯಾವ ರೀತಿ ಮಾಡಿದ್ದಾರೆ 2ನೇ ಸಾರಿ ಅಂತ. ಮತ್ತೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿದ್ದೆ ನೋಡಿ ಫ್ರೆಂಡ್ಸ್. ಹೂವು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಪೂಜೆ ಮಾಡಬೇಕಲ್ವ, ಶುಕ್ರವಾರ ಆಗಿದೆ ಇವತ್ತು. ಅದಕ್ಕೆ ಜಾಸ್ತಿ ಹೂವು ಇತ್ತು, ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿದರೆ ಸಖತ್ತಾಗಿರುತ್ತೆ ಅಂತ ಹೂವು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮತ್ತು ಫೈನಲಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಪೂಜೆ ಎಲ್ಲ ಮಾಡಿಬಿಟ್ಟೆ ಫ್ರೆಂಡ್ಸ್. ಪೂಜೆ ಮಾಡ್ಕೊಳ್ಳೋದೇನು ಶೂಟ್ ಮಾಡ್ಕೊಳ್ಳಿಲ್ಲ, ಲಕ್ಷ ವೀಡಿಯೋ ಕಡೆ ಹೋಗ್ಬಿಡುತ್ತೆ, ಮತ್ತು ಪೂಜೆ ಕಡೆ ಹೋಗೋದಿಲ್ಲ ಅಂತ ನಾನು ಏನು ಪೂಜೆ ಮಾಡೋದು ಶೂಟ್ ಮಾಡ್ಕೊಳ್ಳಿಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ ಇವತ್ತಿನ ಪೂಜೆ ಅಂತೂ, ಎಷ್ಟು ಸೂಪರಾಗಿ ಕಾಣಿಸ್ತಿದೆ ನೋಡಿ. ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹೂವು ಎಲ್ಲ ಜಾಸ್ತಿ ಇತ್ತಂದರೆ ಏನು ಇಂಟ್ರೆಸ್ಟ್ ಬರುತ್ತೆ ಗೊತ್ತಾ ಫ್ರೆಂಡ್ಸ್ ಪೂಜೆ ಮಾಡೋದಕ್ಕೆ. ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಈ ಥರ ಪೂಜೆ ಮಾಡಿದ್ರೆ. ಎಲೆ ಎಲ್ಲ ಇತ್ತು, ಎಲೆ ಎಲ್ಲ ಏರಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದೆ ನೋಡಿ. ಟಿಫನ್ಗೆ ಗುಂಡ್ಪಂಗ್ಳ ಮಾಡ್ಕೊತಾ ಇದ್ದೆ ಇವತ್ತು. ಚಟ್ನಿ ಎಲ್ಲ ಆಲ್ರೆಡಿ ಎಲ್ಲ ಮಾಡಿಟ್ಕೊಂಡಿದ್ದೆ, ಗ್ಯಾಸ್ ಹಚ್ಚಿಬಿಟ್ಟು. ಇವಾಗ ಗುಂಡ್ಪಂಗ್ಳ ಮಾಡ್ಕೋಬೇಕು ನೋಡಿ. ಚಟ್ನಿ ಮಾಡಿದ್ದೀನಿ ನೋಡಿ. ಈ ಕಡೆ ಹಿಟ್ಟು ನಿನ್ನೆದಿತ್ತು ಫ್ರೆಂಡ್ಸ್, ನಿನ್ನೆ ದೋಸೆ ಮಾಡಿದ್ವಿ ಅಲ್ವಾ, ಅದ್ರದ್ದು ಗುಂಡ್ಪಂಗ್ಳದ ಹಿಟ್ಟಿತ್ತು. ಹಾಗೆ ನಿನ್ನೆ ನೈಟ್ ಪಲಾವ್ ಮಾಡಿದ್ವಿ, ಅದನ್ನು ಮಿಕ್ಕಿತ್ತು. ಅಡುಗೆ ನೀರೆಲ್ಲ ಹಿಡಿದಿಟ್ಕೊಂಡಿದ್ದೆ. ಮತ್ತು ಈ ಕಡೆ ಪೂಜೆ ಹೂವೆಲ್ಲ ಸೈಡ್ಗೆ ಎತ್ತಿಡ್ತಾ ಇದ್ದೆ ನೋಡಿ. ಇವಾಗ ನಾನು ತಿನ್ನೋದಕ್ಕೆ ಗುಂಡ್ಪಂಗ್ಳ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ಗುಂಡ್ಪಂಗ್ಳ ತಿನ್ನೋಣ ಬನ್ನಿ. ನನ್ನ ಮಗಳು ಇಲ್ಲೇ ಇದ್ದಾಳೆ, ತೂಗ್ತಾ ಇದ್ದೀನಿ, ಅವಳು ಅಳ್ತಾ ಇದ್ದಾಳೆ, ಹಂಗೆ ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಗುಂಡ್ಪಂಗ್ಳ ಹಾಕ್ತಾ ಇದ್ದೀನಿ. ಇವಾಗ ಫುಲ್ಲು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನನ್ನ ಮಗಳಿಗೆ ಇಂಜೆಕ್ಷನ್ ಹಾಕ್ಸಿದ್ದೀವಿ ಫ್ರೆಂಡ್ಸ್. 3 ಹಾಕಿದ್ದಾರೆ. ಪಾಪ ತುಂಬ ಜ್ವರ ಬಂದುಬಿಟ್ಟಿದೆ ಅಲ್ವಾ. ಜ್ವರ ಬಂದವಲ್ವಮ್ಮ ನಿನಗೆ? ಜ್ವರ ಬಂದವೇನಮ್ಮ? ಕಮ್ಮಿ ಆಗ್ತಾವ? ತಾತ ಕಮ್ಮಿ ಮಾಡ್ತಾನ? ರಾಘವೇಂದ್ರ ಸ್ವಾಮಿ ಕಮ್ಮಿ ಮಾಡ್ತಾನ ಏನಮ್ಮ? ಕಮ್ಮಿ ಮಾಡ್ತಾನ? ಅಳಬಾರ್ದು. ಫುಲ್ಲು ಜ್ವರ ಬಂದುಬಿಟ್ಟಿತ್ತೆ ಫ್ರೆಂಡ್ಸ್, ಪಾಪ ಅನಿಸ್ತಾ ಇದೆ. ನಿನ್ನೆ ನೈಟೆಲ್ಲ ಫುಲ್ಲು ಜ್ವರ ಆಗಿಬಿಟ್ಟಿದೆ. ಇವಾಗ ನಾನು ಗುಂಡ್ಪಂಗ್ಳ ಹಾಕ್ಕೊತಾ ಇದ್ದೀನಿ, ನೋಡ್ಬೋದು. ನಮ್ಮಮ್ಮ ಬಂದಿದ್ದಾರೆ. ನಮ್ಮಮ್ಮ ಬಂದಿದ್ದು ತುಂಬ ಒಳ್ಳೆಯದಾಯಿತು ನನಗೆ. ಯಾಕೆ ಅಂದರೆ
ಪಾಪ ಚೂಜಿ ಹಾಕ್ಸಿದಾರಲ್ವ ನನ್ನ ಕೈಲಿ ಒಬ್ಬಳೇ ಹಿಡ್ಕೊಳಕ್ಕಾಗೋದಿಲ್ಲ. ಅವ್ರು ತೂಗಿದ್ರೆ ಅವಳನ್ನ ಎತ್ಕೊಂಡ್ರೆ ನನಗೆ ಮನೆ ಕೆಲಸ ಮಾಡ್ಕೋಬೋದು, ಇಲ್ಲ ನಾನು ಎತ್ಕೊಂಡ್ರೆ ಅವರು ಮನೆ ಕೆಲಸ ಮಾಡ್ತಾರೆ. ಆ ರೀತಿ ಆಗ್ಬೋದು. ಒಬ್ಬರೇ ಅಂದರೆ ಆಗೋದಿಲ್ಲ ನೋಡಿ ಫ್ರೆಂಡ್ಸ್, ತುಂಬ ಕಷ್ಟ. ಅದರಲ್ಲಿ ಒಂದು ಇಂಜೆಕ್ಷನ್ ಅಲ್ಲ, ಅದು 3 ಇಂಜೆಕ್ಷನ್ ಹಾಕಿದಾರಲ್ವ, ತುಂಬ ಪೇನ್ ಇರುತ್ತೆ ಒಂದು ಇಂಜೆಕ್ಷನ್ನು. ನೈಟೆಲ್ಲ ನಿದ್ದೆನೇ ಮಾಡಿಲ್ಲ, ಫುಲ್ಲು ಜ್ವರ ಅಂದರೆ ಜ್ವರ ಬಂದುಬಿಟ್ಟಿದೆ. ನನಗೂ ನಿದ್ದೆ ಆಗಿಲ್ಲ. ಆದರೂ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಇಂಜೆಕ್ಷನ್ ಹಾಕ್ಸ್ಲೇಬೇಕಲ್ವ. ಇವಾಗ ನೋಡಿ ಗುಂಡ್ಪಂಗ್ಳ ಹಾಕ್ತಾಯಿದ್ದೀನಿ, ಕ್ಲಿಯರಾಗಿ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಫೈನಲಿ ಗುಂಡ್ಪಂಗ್ಳ ಹಾಕ್ಕೊಂಡಿದ್ದಾಯಿತು. ಅದ್ರ ಜೊತೆ ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊಂಡಿದ್ವಿ ಅಷ್ಟೇ, ಮತ್ತೇನೂ ಮಾಡ್ಕೊಳ್ಳಿಲ್ಲ. ಸ್ಮೂತಾಗಿ ಬಂದಿತ್ತು ಗೊತ್ತಾ, ಯಾವ ರೀತಿ ಬಂದಿತ್ತು ಅಂದರೆ ಸ್ಮೂತಾಗಿತ್ತು. ಎಲ್ಲ ಕರೆಕ್ಟಾಗಿ ಹಾಕಿದ್ವಲ್ವ, ಸ್ಮೂತಾಗೇ ಬಂದಿತ್ತು ಗುಂಡ್ಪಂಗ್ಳ. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ದೋಸೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ನೆನ್ನೆ ದೋಸೆ ತಿಂದಿದ್ನಲ್ವ, ಬೆಣ್ಣೆ ಇತ್ತು, ಬೆಣ್ಣೆ ದೋಸೆ ಹಾಕ್ಕೋಬೇಕು ಅಂತ ಆಸೆ ಇತ್ತು. ಮತ್ತು ಮಗಳು ಅಳ್ತಾ ಇದ್ಲು, ಯಪ್ಪ ಫಸ್ಟು ಮಗಳನ್ನ ನೋಡಿಕೊಂಡ್ರೆ ಆಯಿತು, ಆಮೇಲೆ ತಿನ್ನೋದು ಅಂತ ಅಂದ್ಕೊಂಡು. ಇನ್ನೊಂದು ದಿನ ತಿನ್ಬೋದು, ಪಾಪ ಅವಳಿಗೆ ಜ್ವರ ಬಂದುಬಿಟ್ಟಿದೆ ಅಲ್ವ, ಚಿಕ್ಕವಳು ಇನ್ನು, ಆ ಕಡೆ ಗಮನ ಇತ್ತು ನೋಡಿ. ಫೈನಲ್ ಆಗಿ ಗುಂಡ್ಪಂಗ್ಳ ಮತ್ತು ಚಟ್ನಿ ಹಾಕ್ಕೊಂಡೆ ನೋಡಿ ಫ್ರೆಂಡ್ಸ್. ನೋಡಿ ಮಲ್ಕೊಂಡಿದ್ದಾಳೆ, ತೂಗ್ತಾ ಇದ್ದೀನಿ ಫುಲ್ಲು. ಇದರಲ್ಲಾದರೆ ಸ್ವಲ್ಪ ಅಗಲ ಆಗುತ್ತೆ ಅಲ್ವ, ಕಾಲು ಒದ್ದಾಡಲ್ಲ ಫ್ರೆಂಡ್ಸ್. ಅದರಲ್ಲಿ ಮಲಗಿಸ್ಬಿಟ್ರೆ ಫುಲ್ಲು ಹತ್ತಿ ಆಗುತ್ತಲ್ವ, ಕಾಲು ಒದ್ದಾಡಿ ಫುಲ್ ನೋವು ಮಾಡ್ಕೊಂಬಿಡ್ತಾಳೆ ಕಾಲು. ಅದಕ್ಕೆ ಈ ಥರ ಇದರಲ್ಲಿ ಹಾಕಿದ್ದೀವಿ. ಇದು ಜಂಪ್ ಫ್ರೆಂಡ್ಸ್, ಇದು ಜಂಪು ನೋಡಿ ಫ್ರೆಂಡ್ಸ್, ಹಿಂಗೆ ಜಂಪ್ ಮಾಡ್ದಂಗೆಲ್ಲ ಜಂಪ್ ಆಗ್ತಾನೆ ಇರುತ್ತೆ. ಅದಕ್ಕೆ ಇದರಲ್ಲಿ ಮಲಗಿಸಿದ್ದೀವಿ. ಪಾಪ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ವಾತಾವರಣ ಬಂದುಬಿಟ್ಟು ಫುಲ್ಲು ಮಳೆ ಇದೆ, ಅದಕ್ಕೆ ಫುಲ್ಲು ವಿಂಡೋ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ, ಅವಳಿಗೂ ಚಳಿ ಆಗುತ್ತೆ ಅಂತ. ಹೊರಗಡೆ ಫುಲ್ಲು ಕೋಲ್ಡ್ ಇದೆ ಫ್ರೆಂಡ್ಸ್, ನಿಜ ಹೇಳ್ಬೇಕಂದ್ರೆ. ಎಷ್ಟು ಕೋಲ್ಡ್ ಇದೆ ಅಂದರೆ ಅಷ್ಟು ಕೋಲ್ಡ್ ಇದೆ. ಇನ್ನೂ ಸಿಲಿಂಡ್ರೇ ತುಂಬಿಸ್ಕೊಂಬಂದಿಲ್ಲ, ನಾವು ತುಂಬಿಸ್ಕೊಂಡು ಆಂಟಿಗೆ ಕೊಡಬೇಕು. ನನ್ನ ಮಗಳು ಇಲ್ಲಿ ಮಲ್ಕೊಂಡಿದ್ದಾಳೆ, ನಾನು ಟಿಫನ್ ಮಾಡಿ ನನ್ನ ಮಗಳನ್ನ ತೂಗ್ತಾ ಇದ್ದೀನಿ ನೋಡಿ. ಫೈನಲ್ ಆಗಿ ರೆಡಿ ಆಯಿತು ಗುಂಡ್ಪಂಗ್ಳ. ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟಿಫನ್ ಮಾಡೋಣ ಅಂತ. ಹಾಗೆ ಇಲ್ಲಿ ನಾನು ಕಾಳು ನೆನೆ ಹಾಕಿದ್ದಿಲ್ಲ, ಕಾಳು ನೆನೆ ಹಾಕ್ಕೊತಾ ಇದ್ದೆ, ಮರ್ತೋಗ್ಬಿಟ್ಟಿದ್ದೆ. ಮತ್ತು ನೆನಪಾಯಿತು, ನೆನಪಾದಮೇಲೆ ನೆನಪಾದಾಗೆ ನೆನೆ ಹಾಕ್ಕೊಂಡ್ಬಿಟ್ರೆ ಆಯಿತು ಅಂತ ನೆನೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ತಿನ್ನಬೇಕು ಫ್ರೆಂಡ್ಸ್, ಹೆಲ್ತಿಗೆ ಒಳ್ಳೆಯದು ನೋಡಿದ್ದು. ನೋಡ್ಕೊಂಬರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾವ ರೀತಿ ಇತ್ತಂತ. ಇವತ್ತಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್.